ಹಾಯ್ ಹಲೋ ಫ್ರೆಂಡ್ಸ್, ಅನ್ಲಿಮಿಟೆಡ್ ಹಾಬಿ ಐಡಿಯಾಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ತೋರಿಸ್ತಿರೋಂಥದ್ದು ಒಂದು ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿ ಮಾಡೋವಂಥ ಕ್ರೋಶ ಕುಚ್ಚು ಡಿಸೈನ್ಸು. ಇದಕ್ಕೆ ನಾನು ಒಂದು ಸ್ಮಾಲ್ ರೌಂಡ್ ಫ್ಲ್ಯಾಟ್ ಬೀಡು ಮತ್ತು ಸ್ವಲ್ಪ ದೊಡ್ಡದಾಗಿರೋಂಥ ರೌಂಡ್ ಫ್ಲ್ಯಾಟ್ ಬೀಡ್ ಯೂಸ್ ಮಾಡಿದ್ದೀನಿ. ಇದಕ್ಕೆ ಟ್ಯೂಬ್ ಬೀಡ್ಸು ಸೂಟ್ ಆಗಲ್ಲ, ಯಾಕಂದರೆ ಫ್ಲವರ್ ಥರ ಡಿಸೈನ್ ಬರೋ ಥರ ಮಾಡ್ತಿದ್ದೀನಿ. ಹಾಗಾಗಿ ನಾನಿಲ್ಲಿ ಗೋಲ್ಡ್ ಕಲರ್ದು ಫ್ಲವರ್ ಬೀಡೇ ತೊಗೊಂಡಿದ್ದೀನಿ, ರೌಂಡ್ ಫ್ಲ್ಯಾಟಲ್ಲಿ ಇರುವಂಥದ್ದು. ಸೊ ಫಸ್ಟ್ಗೆ ಸ್ಯಾರಿಗೆ 2 ಟೈಮ್ಸ್ ಲಾಕ್ ಮಾಡ್ಕೋತೀವಲ್ಲ ಥ್ರೆಡ್ಡು, ಅದಾದಮೇಲೆ ಒಂದು ಸ್ಮಾಲ್ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಯಾರಿಗೆ ಲಾಕ್ ಮಾಡಿದ್ದೀನಿ. ಅದಾದಮೇಲೆ 2 ಟೈಮ್ಸ್ 4 ಚೈನ್ಸು ಲಾಕ್ ಮಾಡಿದ್ದೀನಿ. ಅದ್ರ ನೆಕ್ಸ್ಟ್ ಒಂದು ಫ್ಲವರ್ ಬೀಡ್ ರೌಂಡ್ ಫ್ಲ್ಯಾಟಲ್ಲಿರೋವಂಥದ್ದು ಸ್ವಲ್ಪ ದೊಡ್ಡದಾಗಿರೋವಂಥದ್ದು ಅಟ್ಯಾಚ್ ಮಾಡಿದ್ದೀನಿ. ಸೊ ಫ್ಲವರ್ ಬೀಡ್ ಅಟ್ಯಾಚ್ ಆದಮೇಲೆ ಮತ್ತೆ 4 ಚೈನ್ ಲೂಪ್ಸು ಮಾಡ್ಕೊಂಡಿದ್ದೀನಿ. ಸೊ ಅದು ಕೂಡ ಅದಾದಮೇಲೆ ಈಗ ಈ ರೀತಿ ಕಾಣಿಸುತ್ತೆ. ಒಂದು ದೊಡ್ಡದಾಗಿರೋಂಥ ರೌಂಡ್ ಫ್ಲ್ಯಾಟ್ ಬೀಡು, ಅದಾದಮೇಲೆ 2 ಟೈಮ್ಸ್ 4 ಚೈನ್ ಲೂಪ್ಸು. ಚಿಕ್ಕದಾಗಿ ಹಾಕ್ಕೊಂಡ್ರೆ 5 ಚೈನ್ಸ್ ಮಾಡ್ಬೋದು, ಒಂದು ಮೀಡಿಯಮ್ಮಾಗಿ ಹಾಕ್ತೀವಂದರೆ 4 ಚೈನ್ಸ್ ಮಾಡ್ಕೋಬೋದು. ಒಂದು ದೊಡ್ಡ ಬೀಡ್ ಆದಮೇಲೆ ಮತ್ತೆ 2 ಟೈಮ್ಸ್ 4 ಚೈನ್ ಲೂಪು. ಇದೇ ಥರ ಕಂಟಿನ್ಯೂಸ್ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಸೆಕೆಂಡ್ ಸ್ಟೆಪ್ಗೆ ನಾವು ಹೊಸದಾಗಿ ಮತ್ತೆ ಸ್ಯಾರಿಗೆ ಥ್ರೆಡ್ ಲಾಕ್ ಮಾಡ್ಕೋಬೇಕು. ಈಗೇನು ಸ್ಮಾಲ್ ಬೀಡ್ ಮೇಲೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುತ್ತೆ, ಆ ಥ್ರೆಡಲ್ಲಿ ಬೇಕಿದ್ದರೆ ಓವರ್ಲ್ಯಾಪ್ ಮಾಡ್ಕೋಬೋದು, ಅಥವಾ ಓವರ್ಲ್ಯಾಪ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಹಾಗೆ ಚೈನ್ಸ್ ಕೂಡ ಹಾಕ್ಕೋಬೋದು. ನಾವು ಇಲ್ಲಿ ಮತ್ತೆ ಕ್ರಿಸ್ಟಲ್ ಅಟ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ದೊಡ್ಡ ಫ್ಲವರ್ ಬೀಡ್ ಹಾಕಿದ್ವಲ್ಲ ಅದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿವರೆಗೂ ಮಾಮೂಲಿ ಚೈನ್ಸ್ ಹಾಕ್ಕೋಬೋದು ಅಥವಾ ಓವರ್ಲೂಪ್ ಮಾಡ್ಕೋಬೋದು. ನಾವೇನು ಥ್ರೆಡ್ಡು ಗ್ಯಾಪ್ ಬಿಟ್ಟಿದ್ವಲ್ಲ ಆ ಗ್ಯಾಪಲ್ಲಿ. ಅದಾದಮೇಲೆ ಕ್ರಿಸ್ಟಲ್ ಬೀಡ್ಸ್ ಅಟ್ಯಾಚ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಥ್ರೆಡ್ ಲೂಪ್ ಒಳಗೆ ಮಾಮೂಲಿ ಹೇಗೆ ಬೀಡನ್ನ ಅಟ್ಯಾಚ್ ಮಾಡ್ತೀವಲ್ಲ ಅದೇ ಥರ ಇಲ್ಲಿ ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ. ಕ್ರಿಸ್ಟಲ್ ಬೀಡ್ ಹಾಕುವಾಗ ತುಂಬ ಟೈಟ್ ಹಾಕ್ಕೋಬಾರ್ದು, ನಾವು ಈಗ ಕ್ರಿಸ್ಟಲ್ ಬೀಡ್ ಅಟ್ಯಾಚ್ ಮಾಡಿರೋ ಅಂಥ ಹಿಂದ್ಗಡೆ ಥ್ರೆಡ್ ಬಂದಿರುತ್ತಲ್ಲ ಆ ಥ್ರೆಡ್ಡಲ್ಲೇ ನಾವು ನೆಕ್ಸ್ಟ್ ಸ್ಟೆಪ್ಗೆ ಕಂಬ ಎಲ್ಲ ಮಾಡ್ತೀವಲ್ಲ ಅದು ಮಾಡೋದು. ಹಾಗಾಗಿ ಇದು ಸ್ವಲ್ಪ ಲೂಸಾಗಿ, ಅಂದರೆ ತುಂಬ ಲೂಸು ಇರಬಾರ್ದು, ನೀಡಲ್ ಹಾಕಿ ತೆಗೆಯೋಷ್ಟು ಫ್ರೀಯಾಗಿರಬೇಕು. ಹಾಕ್ತಾ ತುಂಬ ಟೈಟ್ ಹಾಕ್ಕೊಂಡು ಹೋದರೆ ನೆಕ್ಸ್ಟ್ ಸ್ಟೆಪ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ ಕ್ರೋಶ ನೀಡಲ್ ಹಾಕಿ ತೆಗಿಯೋಕ್ಕೆ. ಆಮೇಲೆ ತುಂಬ ಲೂಸ್ ಹಾಕಿದ್ರೆ ಡಿಸೈನ್ ಕೆಟ್ಟೋಗುತ್ತೆ. ಒಂದು ಮೀಡಿಯಮಲ್ಲಿ ಮಾಡಿ ನೋಡ್ಕೋಬೇಕು. ಸೊ ಅದು ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗಿರೋಂಥ ಫ್ಲವರ್ ಬೀಡ್ ತೊಗೊಂಡಿದ್ದೀನಲ್ಲ, ಹಾಗಾಗಿ ನನಗೆ ಅದಕ್ಕೆ ಸರ್ಕಲ್ ಕಂಪ್ಲೀಟ್ ಆಗೋಕ್ಕೆ ನನಗೆ 5 ಕ್ರಿಸ್ಟಲ್ ಬೀಡ್ಸ್ ಬೇಕಾಯಿತು, ಅದಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಏನು 4 ಚೈನ್ ಗ್ಯಾಪ್ಸ್ ಬಿಟ್ಕೊಂಡಿದ್ವಲ್ಲ ಆ 4 ಚೈನ್ ಗ್ಯಾಪಲ್ಲಿರೋವಂಥ ಗ್ಯಾಪ್ಗೆ ನಾನು ಅದು ಮತ್ತೆ ಎಕ್ಸ್ಟ್ರಾ ಚೈನ್ ಲೂಪ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಓವರ್ಲ್ಯಾಪ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಬೇರೆ ಒಂದು ಸೆಕೆಂಡ್ ಬಿಗ್ ಫ್ಲವರ್ ಬೀಡ್ ಬಂದಿದೆ. ಸೊ ಅಲ್ಲಿಗೆ ಮತ್ತೆ ಕ್ರಿಸ್ಟಲ್ಲು, ಇದು ಬೇರೆ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಯಾರಿ ಬಂದು ಫ್ಲವರ್ಸ್ ಬುಟ್ಟ ಪ್ರಿಂಟೆಡ್ ಇರೋದು, ಮಲ್ಟಿ ಕಲರ್ ಸಿಂಗಲ್ ಫ್ಲವರ್ಸ್ ಇದೆ. ಹಾಗಾಗಿ ನಾನಿಲ್ಲಿ ಮಲ್ಟಿ ಕಲರಲ್ಲಿರೋ ಕ್ರಿಸ್ಟಲ್ಸ್ ಯೂಸ್ ಮಾಡ್ತಿದ್ದೀನಿ. ಒಂದೊಂದು ಕುಚ್ಚಿಗೆ ಒಂದೊಂದು ಕಲರ್ ಕ್ರಿಸ್ಟಲ್ಸ್ ಯೂಸ್ ಮಾಡಿದ್ದೀನಿ. ಸ್ಯಾರಿ ಫುಲ್ ವರ್ಕ್ ಆದಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾ ಇಲ್ಲಿ ಯೂಸ್ ಮಾಡಿರೋದು ರೆಡ್ಡು, ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಆರೆಂಜ್, ಲೈಟ್ ಆರೆಂಜ್ ಶೇಡಲ್ಲಿದೆ, ಮತ್ತು ಇನ್ನೊಂದು ಎಲ್ಲೋ, ಒಂದು ಗ್ರೀನ್, ಒಂದು ಪಿಕಾಕ್ ಗ್ರೀನ್, ಈ 6 ಕಲರ್ಸು ಯೂಸ್ ಮಾಡಿದ್ದೀನಿ ಕ್ರಿಸ್ಟಲ್ಸು. ಸೊ ಇದು ಸೆಕೆಂಡ್ ಸ್ಟೆಪ್ಪು ನಲ್ಲಿ ಇದು ಕ್ರಿಸ್ಟಲ್ಸ್ ಯೂಸ್ ಮಾಡ್ತಾಯಿದ್ದು.
ಇದಿಷ್ಟು ಕಂಪ್ಲೀಟ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಸೊ ಮಲ್ಟಿ ಕಲರಲ್ಲಿ ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿ ಯಾರೂ ಮಾಡಿಲ್ಲ, ನಾನು ಟ್ರೈ ಮಾಡಿದ್ದೀನಿ. ಇದು ನೆಕ್ಸ್ಟ್ ಸ್ಟೆಪ್ಪು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತೀನಿ, ಯಾಕಂದರೆ ಒಂದೇ ವೀಡಿಯೋ ಆದರೆ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಸೆಕೆಂಡ್ ವೀಡಿಯೋ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡ್ತೀರಿ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕ್ರೋಶ ಕುಚ್ಚು ಡಿಸೈನ್ಸು, ಬ್ಲೌಸ್ ಡಿಸೈನ್ಸು, ಈ ಥರ ಬೇರೆ ಬೇರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವೀಡಿಯೋಸ್ಗೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಮಲ್ಟಿ ಕಲರಲ್ಲಿ ಮಾಡಿರೋಂಥ ಕ್ರಿಸ್ಟಲ್ ಬೀಡ್ಸ್ ಕುಚ್ಚು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ತುಂಬ ಚೆನ್ನಾಗಿ ಅನಿಸ್ತಿದೆ. ನಿಮ್ಗೆ ಹೇಗೆ ಅನಿಸ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.